ಕಾನ್ಸೆಪ್ಟ್ ಅಲ್ಲಿ 3 ಎಥಿಕ್ಸ್ ಇಟ್ಕೊಂಡು ನಾವು ಅಗ್ರಿಕಲ್ಚರ್ ಮಾಡ್ತೀವಿ. ಒಂದೇನಂತಂದ್ರೆ ಇಟ್ ಶುಡ್ ಬಿ ಒರಿಜಿನಲ್, ಮತ್ತೆ ರೀಜನಲ್, ನಮ್ಮ ಪ್ರಾದೇಶಿಕವಾಗಿ ಸಿಗುವಂತದ್ದಾಗಿರ್ಬೇಕು, ಮತ್ತೆ ಸೀಸನಲ್, ಯಾವ ಸೀಸನಲ್ಲಿ ಏನ್ ಸಿಗುತ್ತೆ ಅದನ್ನೇ ತಿನ್ಬೇಕು ಅಂತ ಅನ್ನೋದೊಂದು ಕಾನ್ಸೆಪ್ಟ್. ಇನ್ಲೆಟ್ ಅಲ್ಲಿ ಏನ್ ನೀರ್ ಹೋಗುತ್ತೆ ಅದು ಎಲ್ಲೂ ವೇಸ್ಟ್ ಆಗೋದಿಲ್ಲ. ಪ್ರತಿ 4.25 ಅಡಿ 4.25 ಅಡಿಗೆ ನಾವು ಫಸಲು ಮಾಡಿರೋದ್ರಿಂದ ನಮಗೆ ಅಗಸೆಯಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ಹಸುಗೆ ವರ್ಷ ಪೂರ್ತಿ ಫಾಡರ್ ಆಗುತ್ತೆ, ಮತ್ತೆ ತುಂಬಾ ಗುಬ್ಬಚ್ಚಿಗಳು ಗೂಡು ಕಟ್ಟುತ್ತೆ ಇಲ್ಲಿ ಬಂದು. ಇದ್ರ ಬ್ಯೂಟಿ ಏನಂದ್ರೆ ಸೋಲೋದು ನಮಗೆ ಒಂದು 750 ಗ್ರಾಮ್ ಇಂದ 1 kg ಒಳಗಡೆ ಅಷ್ಟೇ ವೆಯ್ಟ್ ಬರೋದು. ತುಂಬಾ ಚೆನ್ನಾಗಿರುತ್ತದೆ, pH ಲೆವೆಲ್ ಜಾಸ್ತಿ ಇರುತ್ತೆ ಹಣ್ಣು, ಮತ್ತೆ ಕೀಪಿಂಗ್ ಕ್ವಾಲಿಟಿ ಕೂಡ ಹಾರ್ವೆಸ್ಟ್ ಮಾಡಿದ್ಮೇಲೆ ಕೂಡ 20 ಡೇಸ್ ಇಡ್ಬೋದು ಆರಾಮಾಗಿ. ಇವಾಗ ಫಾರ್ ಎಕ್ಸಾಂಪಲ್ ಇದನ್ನ ತೆಗೆದು ಬಿಡ್ತೀರಾ? ಇದನ್ನ ತೆಗೆದು ಬಿಡ್ತೀವಿ. ಈಗ ಇದೆಯಲ್ಲ, ಈಗ 3 ಇದೆ, 3ರಲ್ಲಿ ಇದನ್ನ ನಾವೇನ್ ಮಾಡ್ತೀವಿ, ಇದನ್ನ ತೆಗೆದು ಬಿಡ್ತೀವಿ. ಓಕೆ. ಸೊ ಅವಾಗ ಇದು ಹಿಂಗೆ ನ್ಯಾಚುರಲ್ ಆಗಿ ಇದು ಒಣಗಿಕೊಂಡ್ಬಿಡುತ್ತೆ. ನ್ಯಾಚುರಲ್ ಒಣಗುತ್ತೆ. ಮತ್ತೆ ಮೇಲ್ಗಡೆಯಿಂದ ಯಾವ್ದೇ ಫಂಗಸ್ ಫಾರ್ಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಗಣಿನ ನಾವು ಶೀಲ್ಡ್ ಮಾಡಿದೀವಿ. ಅಪೋಸಿಟ್ ಅಲ್ಲಿ 22 ಅಡಿ ಮಾತ್ರ ನಮ್ಗೆ ಬರ್ತದೆ. ಆ 22 ಅಡಿನಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ವೆಂಟಿಲೇಷನ್ ಬ್ಲಾಕ್ ಆಗೋದಿಲ್ಲ, ಮತ್ತೆ ಗರಿಯಿಂದ ಗರಿಗೆ ಟಚ್ ಆಗೋದಿಲ್ಲ. ಹಂಗಾಗಿ ಏನ್ ಮಾಡಿದೀವಿ ನಾವು ಇದನ್ನ ಜಿಗ್ಜಾಗ್ ಮಾಡ್ಕೊಂಡಿದೀವಿ, ಜಿಗ್ಜಾಗ್ ಪ್ಲಾನ್ ಮಾಡ್ಕೊಂಡಿದೀವಿ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಂಜನಗೂಡು ಹತ್ರ ಇರುವಂತ ಒಂದು ತೋಟಕ್ಕೆ ಬಂದಿದ್ದೀನಿ. ಇಲ್ಲೊಬ್ರು ಒಂದು ಹೆಸರಾಂತ ಒಂದು ಗೂಗಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅದನ್ನೆಲ್ಲ ಬಿಟ್ಟು ಈ ವರ್ಕ್ ಪ್ರೆಷರ್ ಇಂದ ಬೇಸತ್ತೆ ಮತ್ತೆ ಮರಳಿ ಗೂಡಿಗೆ ಅಂತ ಒಂದು 3.5 ಎಕರೆ ಜಮೀನ್ ತಗೊಂಡು ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ, ಅವರ ಅನುಭವನ ಹಂಚ್ಕೊಳ್ಳೋಣ, ಯಾವ ತರ ಎಲ್ಲ ಇದೆ ಈ ಕೃಷಿ ಅನ್ನೋದು. ಸೊ ನೋಡಿ, ಯಾರು ಬೇಕಾದ್ರೂ ವ್ಯವಸಾಯ ಮಾಡೋದಕ್ಕೆ ಇವರೇ ಒಂದು ಸಾಕ್ಷಿ. ಯಾವುದೇ ರೀತಿಯಾದಂತಹ ಕೃಷಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಅನುಭವ ಬೇಡ, ಪ್ರತಿಯೊಂದು ಪ್ರಕೃತಿ ತಾಯಿ ಮಡಲಿಗೆ ಬಂದ್ಬಿಟ್ರೆ ಕಳಿಸ್ತಾರೆ. ಬನ್ನಿ ನೋಡೋಣ ಅವ್ರ ತೋಟ ಎಷ್ಟು ಹಚ್ಚ ಹಸಿರಾಗಿದೆ ಅಂದ್ರೆ ಲಿಟ್ರಲಿ ಈಗ ತುಂಬಾ ವರ್ಷಗಳಿಂದ ಕೃಷಿ ಮಾಡ್ತಾ ಇರೋರು ಕೂಡ ಬರ್ತಾ ಇದಾರೆ ಇವ್ರ ತೋಟ ನೋಡೋದಕ್ಕೆ, ಏನ್ ಈ ತರ ಇದೆ ತೋಟ ಅಂತ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ ಸರ್, ನನ್ನ ಹೆಸರು ಲೋಕೇಶ್ ಅಂತ, ಊರು ಕೀಳಲಿಪುರ, ಚಾಮರಾಜನಗರ ತಾಲೂಕು ಮತ್ತೆ ಚಾಮರಾಜನಗರ ಜಿಲ್ಲೆ. ಇಲ್ಲಿ ನಮ್ದು 3 ಎಕರೆ 13 ಕುಂಟೆನಲ್ಲಿ ಒಂದು 1100 ಅಡಿಕೆ ಹಾಕಿದೀವಿ. 1100 ಅಡಿಕೆ ಹಾಕಿದೀವಿ, 800 ಬಾಳೆ ಹಾಕಿದೀವಿ, 180 ಪಪ್ಪಾಯ ಇದೆ, 180 ನುಗ್ಗೆ ಇದೆ, ಅಗಸೆ ಅಂತೂ ಲೆಕ್ಕ ಇಲ್ಲ, ಅಷ್ಟೊಂದಿದೆ. ಸೊ ಇಲ್ಲಿ ನೋಡಿ ನಾವೇನ್ ಮಾಡಿದೀವಿ, 9 ತಾಕಲ್ಲಿ ಅಡಿಕೆ ಹಾಕೊಂಡಿದೀವಿ. 9 ಸಾಲಿನ ಸಾಲಿಗೆ 9 ಅಡಿ ಇದೆ, ಮತ್ತೆ ಗಿಡದಿಂದ ಗಿಡಕ್ಕೆ 9 ಅಡಿ ಇದೆ. ಆ 9 ಅಡಿ ಮಧ್ಯೆ ಒಂದು ಪಪ್ಪಾಯ ಹಾಕೊಂಡಿದೀವಿ, ಮತ್ತೆ 2 ಅಡಿಕೆಗಳ ಮಧ್ಯೆ ಒಂದು ಗುಂಪು ಬಾಳೆ ಹಾಕೊಂಡಿದೀವಿ, ಏಲಕ್ಕಿ ಬಾಳೆ ಹಾಕಿದೀವಿ, ಮತ್ತೆ 2 ಅಡಿಕೆ ಮಧ್ಯೆ ಅಗಸೆ ಹಾಕೊಂಡಿದೀವಿ. ಮತ್ತೆ ಗುಂಪು ಬಾಳೆ ಅಂತ ಬಂದಾಗ 18 ಅಡಿಗೆ ಬೀಳುತ್ತೆ ಒಂದು ಬಾಳೆಯಿಂದ ಇನ್ನೊಂದು ಬಾಳೆಗೆ. ಇಲ್ಲಿ ಬಾಳೆ ಹಾಕೊಂಡಿದೀವಿ, ಮತ್ತೆ ನುಗ್ಗೆ ಹಾಕೊಂಡಿದೀವಿ. ಅಲ್ಲಿಗೆ ನಮ್ಗೆ ಒಂದು ಡ್ರಿಪ್ ಲೈನ್ ಅಲ್ಲಿ ಇನ್ಲೆಟ್ ಅಲ್ಲಿ ಏನ್ ನೀರ್ ಹೋಗುತ್ತೆ ಅದು ಎಲ್ಲೂ ವೇಸ್ಟ್ ಆಗೋದಿಲ್ಲ. ಪ್ರತಿ 4.25 ಅಡಿಗೆ ನಾವು ಫಸಲು ಮಾಡಿರೋದ್ರಿಂದ ನಮ್ಗೆ ಅಗಸೆಯಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ಹಸುಗೆ ವರ್ಷ ಪೂರ್ತಿ ಫಾಡರ್ ಆಗುತ್ತೆ, ಮತ್ತೆ ತುಂಬಾ ಗುಬ್ಬಚ್ಚಿಗಳು ಗೂಡು ಕಟ್ಟುತ್ತೆ ಇಲ್ಲಿ ಬಂದು. ಅದ್ರ ಎಕಾಲಜಿಗೂ ಕೂಡ ನಾವು ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ. ಅಗಸೆ ಮತ್ತೆ ತೆಂಗು ನಮಗೆ ಮೇನ್ ಕಮರ್ಷಿಯಲ್ ಕ್ರಾಪ್. ಈಗ ಸದ್ಯದ ಕ್ರಾಪ್ ಬಂದು ಮಿಡ್ ಟರ್ಮ್ ಕ್ರಾಪ್ ಆಗಿ ನಮಗೆ ಬಾಳೆ ಬರ್ತದೆ. ಬಾಳೆನ ನಾವು ಗುಂಪು ಬಾಳೆ ಬಿಡೋದ್ರಿಂದ ಬಹುವಾರ್ಷಿಕವಾಗಿ ನಮಗೆ ಆದಾಯ ಸಿಗುತ್ತೆ. ಪಪ್ಪಾಯ ಬಂದು ನಾವು ಸರ್ಪನ್ ಸೋಲೋ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ಹಾಕಿದೀವಿ. ಸರ್ಪನ್ ಬ್ರ್ಯಾಂಡ್ ಅದೊಂದು ಸೋಲೋ ಅಂತ ವೆರೈಟಿ. ಇಲ್ಲಿ ನೋಡಿ, ಇಲ್ಲಿ ಬಿಟ್ಟಿದೀವಿ ಇದು. ಸೊ ಇದ್ರ ಬ್ಯೂಟಿ ಏನಂದ್ರೆ ಸೋಲೋದು ನಮಗೆ ಒಂದು 750 ಗ್ರಾಮ್ ಇಂದ 1 kg ಒಳಗಡೆ ಅಷ್ಟೇ ವೆಯ್ಟ್ ಬರೋದು. ತುಂಬಾ ಚೆನ್ನಾಗಿರುತ್ತದೆ, pH ಲೆವೆಲ್ ಜಾಸ್ತಿ ಇರುತ್ತೆ ಹಣ್ಣು, ಮತ್ತೆ ಕೀಪಿಂಗ್ ಕ್ವಾಲಿಟಿ ಕೂಡ ಹಾರ್ವೆಸ್ಟ್ ಮಾಡಿದ್ಮೇಲೆ ಕೂಡ 20 ಡೇಸ್ ಇಡ್ಬೋದು ಆರಾಮಾಗಿ. ಸೊ ಮತ್ತೆ ಮಾರ್ಕೆಟ್ ಅಲ್ಲಿ ಕೂಡ ತುಂಬಾ ಡಿಮ್ಯಾಂಡ್ ಇದೆ. ಮತ್ತೆ ಕೆಲವು ರೈತರು ಪಪ್ಪಾಯ ಬೆಳೆದು ಬರೀ ಹಣ್ಣನ್ನ ಅಷ್ಟೇ ಫೋಕಸ್ ಮಾಡ್ತಾರೆ. ನಾವು ಎಲೆಗಳನ್ನ ಮಾರಿಸಿ ಇದು ಒಣಗಿಸಿ ಅದನ್ನ ನಾವು ಮೆಡಿಸಿನಲ್ ಪರ್ಪಸ್ಗೆ ನಾವು ಕೊಡ್ತಾ ಇದೀವಿ. ಓಕೆ, ಅಂದ್ರೆ ಯಾವ ತರ ಸರ್ ಇದು? ಆಕ್ಚುಲಿ ಎಲೆಗಳನ್ನ ನಾವು ಇದು ಸೋಲಾರ್ ಡ್ರೈ ಮಾಡಿ ಇದನ್ನ ಪೌಡರ್ ಮಾಡಿ ಕೊಡ್ತಾ ಇದೀವಿ. ಓಕೆ, ಅಂದ್ರೆ ನಾನು ಕೇಳಿದೆ ಅಂದ್ರೆ ಹಿಂಗ ಹಸಿದಿದ್ದಾಗ ಕಟ್ ಮಾಡ್ಬಿಡ್ತೀರಾ ಅಥವಾ ಅದ್ರ ಹಣ್ಣಾದ? ಇಲ್ಲ, ಹಸಿ ಇದ್ದಾಗ ಕಟ್ ಮಾಡಿ ಅದನ್ನ ಸೋಲಾರ್ ಡ್ರೈ ಮಾಡಿ ಕೊಡ್ತೀವಿ. ಯಾಕಂದ್ರೆ ಒಣಗಬೇಕಾದ್ರೆ ಇಲ್ಲಿ ಫಂಗಸ್ ಫಾರ್ಮ್ ಆಗುವಂತ ಚಾನ್ಸಸ್ ಇರ್ತದೆ, ಹಂಗಾಗಿ ಅದರಲ್ಲಿ ಮೆಡಿಸಿನಲ್ ಬೆನಿಫಿಟ್ಸ್ ಅಷ್ಟೊಂದು ಇರೋದಿಲ್ಲ. ಮತ್ತೆ ಪಪ್ಪಾಯನಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಪ್ರತಿ ಒಂದು ಪಪ್ಪಾಯನು ಕೂಡ ನಾವು ಪ್ರೂನ್ ಮಾಡಿದೀವಿ. ಪ್ರೂನ್ ಮಾಡಿ ಇದೇನಾಗುತ್ತೆ,
ಈ ಸೋಲೋದು ತುಂಬಾ ಹೈಟ್ ಹೋಗುತ್ತೆ ಗಿಡ. ಹೌದು. ಸೊ ಹೈಟ್ ಹೋದ್ಮೇಲೆ ಹಾರ್ವೆಸ್ಟ್ ಮಾಡೋದು ಕಷ್ಟ. ಹಾಗಾಗಿ ಹೌದು. ನಾವೇನ್ ಮಾಡಿದೀವಿ, ಒಂದು 2 ಅಡಿ ಬಂದಾಗ ಹಾ. ಕಟ್ ಮಾಡಿದೀವಿ. ಕಟ್ ಮಾಡಿ ಮಲ್ಟಿ ಬ್ರಾಂಚಸ್ ಬರುತ್ತೆ. ಆ Okay. ಬ್ರಾಂಚಸ್ನೆಲ್ಲ ತೆಗೆದು ಎರಡು ಬ್ರಾಂಚಸ್ ಉಳಿಸ್ಕೊಂಡಿದೀವಿ. ಹಾ. ಈ 2 ಬ್ರಾಂಚ್ ಉಳಿಸ್ಕೊಳ್ಳೋದ್ರಿಂದ ನಮ್ಗೊಂದು ಅಡ್ವಾಂಟೇಜ್ ಏನಂತಂದ್ರೆ, ಒಂದು ಗಿಡ ಹೈಟ್ ಹೋಗೋದಿಲ್ಲ, ಹಾರ್ವೆಸ್ಟಿಂಗ್ ಈಸಿ ಆಗ್ತದೆ. ಜೊತೆಗೆ ಕಂಪನಿಯವರು ಹೇಳಿರೋದು 1 ಗಿಡದಿಂದ 150 kg ಈಲ್ಡ್ ಬರ್ತದೆ ಅಂತಂತ. ಬಟ್ ನಾವು 2 ಬ್ರಾಂಚ್ ಬಂದಿರೋದ್ರಿಂದ ನಾವು 300 kg ಈಲ್ಡ್ನ ಪರ್ ಇಯರ್ ತೆಗಿಬೇಕು ಅಂತ ಅನ್ನೋದು ನಮ್ಮ ಟಾರ್ಗೆಟ್ ಇದೆ. ಓಕೆ. ಸೊ ಈ ತರ ಮಾಡೋದ್ರಿಂದ ಒಂದೇ ಪಪ್ಪಾಯ ಗಿಡದಲ್ಲಿ ಎರಡು ಎರಡು ಬೆನಿಫಿಟ್ ತಗೊಬಹುದು. ಜೊತೆಗೆ ಎಲೆಗಳು ಕೂಡ ತುಂಬಾ ಸಮೃದ್ಧಿಯಾಗಿ ಬರ್ತದೆ. ಓಕೆ. ಸೊ ಒಂದೆರಡಲ್ಲ, ಆಲ್ಮೋಸ್ಟ್ ಎಲ್ಲಾ ಪಪ್ಪಾಯ ಗಿಡಗಳು ಹಾಗೆ ಮಾಡಿ. ಎಲ್ಲ ಪಪ್ಪಾಯ ಗಿಡಗಳು ಕೂಡ ಅದೇ ತರ ಮಾಡಿದೀವಿ ಸರ್. ಸರ್, ಈ ಪಪ್ಪಾಯ ಗಿಡಕ್ಕೆ ಸೋಲೋಗೆ ಏನ್ ಲೈಫ್ ಸ್ಪ್ಯಾನ್ ಸರ್? ಇದು ಎಷ್ಟು ಲೈಫ್ ಸ್ಪ್ಯಾನ್? ಇದು 8 ತಿಂಗಳಿಗೆ ಫಸಲ್ ಸ್ಟಾರ್ಟ್ ಆಗ್ತದೆ. 2.5 to 3 years ಬರ್ತದೆ. 3 years ಬರ್ತದೆ. ಶಾರ್ಟ್ ಟರ್ಮ್ ಇನ್ಕಮ್ಗೆ ಇದೊಂದು ಬೆಸ್ಟ್ ವೇ. ಓಕೆ. ಟೋಟಲ್ ಎಷ್ಟು ಪಪ್ಪಾಯ ಇದೆ ಸರ್ ನಿಮ್ಮ ಹತ್ರ? ಸರ್, ನಮ್ಮ ಹತ್ರ ಒಂದು 180. ಸೊ ಇದು ಇವಾಗ ಇನ್ನು ಚಿಕ್ಕ ಸ್ಟೇಜ್ ಅಲ್ಲಿ ಆಗ್ತಾ ಇದೆ. ಓಕೆ. ಅಂದ್ರೆ ಇಲ್ಲಿ ಕಟ್ ಮಾಡ್ಬಿಡ್ತೀರಾ ನೀವು? ಇಲ್ಲಿ ಕಟ್ ಮಾಡ್ಬಿಡ್ತೀವಿ. 1.5 ಇಂದ 2 ಅಡಿ ಕಟ್ ಮಾಡ್ತೀವಿ. ಅದರಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಬರುತ್ತೆ. ತೆಗೆದ್ಬಿಟ್ಟು 2 ಬ್ರಾಂಚಸ್ ಮಾತ್ರ ಉಳಿಸ್ಕೊಳ್ತೀವಿ. ಓಕೆ. ಇವಾಗ ಇಲ್ಲಿ 2 ಬ್ರಾಂಚ್ ಬರ್ತೀವಿ, ಇದನ್ನ ತೆಗೆದು ಬಿಡ್ತೀರಾ? ಹೌದು. ಸಖತ್ ಐಡಿಯಾ ಸರ್. ಬಟ್ ಇದ್ರಲ್ಲಿ ಯಾವ್ದೋ ದೊಡ್ಡ ಗಿಡಗಳು ಇದೆಯಾ ಸರ್ ನಿಮ್ಮ ಹತ್ರ? ಇಲ್ಲ ಅಲ್ಲ, ಕಾಯಿ ಹಣ್ಣು ಬಿಟ್ಟಿರೋ ಗಿಡಗಳು? ಹಣ್ಣು ಅದೇ ಈ ಕಾಯಿ ಬರ್ತಾ ಇದೆ. ಇವಾಗ 7th ಮಂತ್ ಅದು. 7 ಮಂತ್. ಇದಕ್ಕೆಲ್ಲ ಎಷ್ಟು ಮಂತ್ ಸರ್? ಸೇಮ್. ಇವಾಗ ಫಾರ್ ಎಕ್ಸಾಂಪಲ್ ಇದನ್ನ ತೆಗೆದು ಬಿಡ್ತೀರಾ? ಇದನ್ನ ತೆಗೆದು ಬಿಡ್ತೀವಿ. ಈಗ ಇದೆಯಲ್ಲ, ಈಗ 3 ಇದೆ. 3ರಲ್ಲಿ ಇದನ್ನ ನಾವೇನ್ ಮಾಡ್ತೀವಿ, ಇದನ್ನ ತೆಗೆದು ಬಿಡ್ತೀವಿ. ಓಕೆ. ಸೊ ಅವಾಗ ಇದು ಹಿಂಗೆ ನ್ಯಾಚುರಲ್ ಆಗಿ ಇದು ಒಣಗಿಕೊಂಡ್ಬಿಡುತ್ತೆ? ನ್ಯಾಚುರಲ್ ಒಣಗುತ್ತೆ. ಮತ್ತೆ ಮೇಲ್ಗಡೆಯಿಂದ ಯಾವ್ದೇ ಫಂಗಸ್ ಫಾರ್ಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಗಣಿನ ನಾವು ಶೀಲ್ಡ್ ಮಾಡಿದೀವಿ. ನಾವ್ ಯಾಕಂದ್ರೆ COC ಎಲ್ಲ ಯೂಸ್ ಮಾಡೋದಿಲ್ಲ. ಹಂಗಾಗಿ ನಾವೇನ್ ಮಾಡಿದ್ವಿ, ನ್ಯಾಚುರಲ್ ಆಗಿ ಸಗಣಿನ ಶೀಲ್ಡ್ ಮಾಡಿ ಇಟ್ಟಿದೀವಿ. ಮತ್ತೆ ಅಗಸೆದೊಂದು ನೋಡಿ, ಅಲ್ಲೆಲ್ಲ ತುಂಬಾ ಡೆನ್ಸ್ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಇದೆ. ಯಾಕಂತಂದ್ರೆ ಅಗಸೆ ನಾವು ಒಂದ್ ಹಾಕಿದಾಗ ಅಲ್ಲಿ ತೋರ್ಸ್ಕೊಡ್ತೀನಿ, ಒಂದ್ ಹಾಕಿದಾಗ ತುಂಬಾ ದಪ್ಪ ಮರ ಆಗ್ಬಿಡ್ತದೆ. ಅದೇ ನಾವು ಈ ತರ ಡೆನ್ಸ್ ಹಾಕಿದಾಗ ಏನಾಗುತ್ತೆ, ಅದು ಬೆಳೆಯೋದಕ್ಕೆ ಜಾಗನೇ ಇರೋದಿಲ್ಲ. ಇದು ಇಷ್ಟೇ ಇರುತ್ತೆ. ಮತ್ತೆ ನಾವು 3 ಅಡಿ 4 ಅಡಿಗೆ ಇದನ್ನ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಸಾಕಾಗಷ್ಟು ಲೈವ್ ಮಲ್ಚ್ ಸಿಗುತ್ತೆ. ಮತ್ತೆ ಬೇರಿಂದ ನಮ್ಗೆ ನೈಟ್ರೋಜನ್ ಫಿಕ್ಸೇಷನ್ ಕೂಡ ಆಗ್ತಾ ಇರುತ್ತೆ. ಮತ್ತೆ ವರ್ಷ ಪೂರ್ತಿ ನಮ್ಗೆ ಹಸುಗೆ ಫಾಡರ್ ಆಗುತ್ತೆ. ಹಿಂಗೆ ನೀವು ಡೆನ್ಸ್ ಆಗಿ ಹಾಕ್ಬಿಟ್ರೆ ಇದು ಗಿಡ ಯಾವುದೇ ಕಾರಣಕ್ಕೂ ದಪ್ಪ ಆಗಲ್ಲ. ಎಷ್ಟು ದಿನ ಆಗಿದೆ ಸರ್ ಹಾಕಿ ನೀವು ಇದು? ಈಗಾಗ್ಲೇ ನಾವು ಒಂದು 2.5 ತಿಂಗಳಾಗಿದೆ. 2.5 ತಿಂಗಳು. ಒಳ್ಳೆ ಗ್ರೋತ್ ಬಂದಿದೆ. ಒಳ್ಳೆ ಗ್ರೋತ್ ಬರುತ್ತೆ. ಅಗಸೆ ಬೇಗ ಬಂದ್ಬಿಡುತ್ತೆ, ಅದೇನು ಇದಿಲ್ಲ ಸಮಸ್ಯೆ. ಅದಕ್ಕೆಲ್ಲ ಸರ್ ಈಗೆಲ್ಲ ಹೊಸ ತೋಟ ಮಾಡ್ತೀವಿ ಅಂದ್ರೆ ಚೆನ್ನಾಗಿ ಅಗಸೆ ಹಾಕ್ಸ್ಬಿಡ್ತಾರೆ. ಹೌದು. ಹೆಚ್ಚಾಗಿ ಮಲ್ಚಿಂಗ್ ಸಿಕ್ಲಿ, ಗ್ರೀನ್ ಲೀವ್ಸ್ ಇಲ್ಲ, ಇದು ಬೆಳೆದು ದಟ್ಟವಾಗಿ ಮರ ಆಗ್ಬಿಡುತ್ತೆ, ದಪ್ಪ ಆಗ್ಬಿಡುತ್ತೆ ಒಂದೊಂದೇ ಹಾಕಿದ್ರೆ. ಸೊ ಅದು ನೀವು ಹೇಳ್ತಾ ಇರೋದು ಸೆಣಬಿರ್ಬೇಕು. ಇಲ್ಲ, ಅಗಸೆನ ಬಾರ್ಡರ್ ಕ್ರಾಪ್ ಗಳಿಗೆ ಹಾಕೊಳ್ತಾರೆ. ಇಲ್ಲ ಅಂತಂದ್ರೆ ಈ ತರ ಮಿಶ್ರ ಬೆಳೆಯಾಗಿ ಅದ್ರ ಮಧ್ಯೆ ಹಾಕೊಳ್ತಾರೆ. ಸರ್, ನಮ್ ತಮ್ಮಯ್ಯ ಗುರುಗಳು ಹಾಕ್ಸ್ತಾರಲ್ಲ, ಎಲ್ಲಾ ಮಧ್ಯದಲ್ಲೆಲ್ಲ ಹಾಕ್ಸ್ಬಿಡ್ತಾರೆ ಸಿಕ್ಕಾಪಟ್ಟೆ. ಮೇ ಬಿ ಅವ್ರದ್ದೇನೋ ಬೇರೆ ಕಾನ್ಸೆಪ್ಟ್ ಇರ್ಬೋದು, ಅದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇಲ್ಲೇನ್ ಮಾಡಿದೀವಿ, ಬಾರ್ಡರ್ ಕ್ರಾಪ್ಗೆ ಬೇಲಿಯಿಂದ 1.5-2 ಅಡಿ ಬಿಟ್ಟು ಟೀಕ್ ಹಾಕ್ಸಿದೀವಿ. ಇಲ್ಲಿ ಟೀಕ್ ಇದೆ, ನುಗ್ಗೆ ಇದೆ, ಮತ್ತೆ ಅಗಸೆ ಇದೆ, ಶ್ರೀಗಂಧ ಇದೆ, ಬೆಟ್ಟದಲ್ಲಿ ಇದೆ, ಮಹಾಗನಿ ಇದೆ. ಸೊ ಫುಲ್ ನಿಮ್ ಬೇಲಿಯಿಂದ 2 ಅಡಿ ಬಿಟ್ಟು 2 ಅಡಿ ಬಿಟ್ಟು ಮತ್ತೆ ಈ ಟೀಕಿಂದ ಅಡಿಕೆಗೆ 15 ಅಡಿ ಡಿಸ್ಟೆನ್ಸ್ ಕೊಟ್ಟಿದೀವಿ. 15 ಅಡಿ. ರೀಸನ್ ಏನಕ್ಕೆ ಅಂತಂದ್ರೆ, ಈಗ ನಾಳೆ ದಿನ ಏನಾದ್ರು ನಮ್ಗೆ ಒಂದು ಟ್ರಕ್ ಬರ್ಬೇಕು, ಏನಾದ್ರು ಲೋಡ್ ಮಾಡ್ಕೊಂಡು ಹೋಗ್ಬೇಕು, ಅಥವಾ ಗೊಬ್ಬರ ಏನಾದ್ರು ಬರ್ಬೇಕು, ಅಥವಾ ಇಲ್ಲಿ ಬೆಳೆದಿರೋ ಬೆಳೆನ ಹೊರಗಡೆ ತಗೊಂಡು ಹೋಗ್ಬೇಕು. ಆ ತರ ಟೈಮಲ್ಲಿ ಒಂದು ಟ್ರ್ಯಾಕ್ಟರ್ ಅಥವಾ ಟ್ರಕ್ ಆರಾಮಾಗಿ ಬಂದು ಹೋಗೋ ತರ ಇರ್ಬೇಕು. ಬಟ್ ಅಲ್ಲಿವರೆಗೆ ನಾವು ಮಧ್ಯದಲ್ಲಿ ಈ ತರ ಟೆಂಪ್ರರಿ ಬೆಳೆಗಳನ್ನ ಬೆಳ್ಕೋಬಹುದು, ಏನ್ ಸಮಸ್ಯೆ ಆಗೋದಿಲ್ಲ. ಮತ್ತೆ ಬದುಗಳಲ್ಲಿ ಬಾರ್ಡರ್ ಕ್ರಾಪ್ ಆಗಿ ನಾವು ನೇಪಿಯರ್ ಕೂಡ ಹಾಕೊಂಡಿದೀವಿ. ಈ ನೇಪಿಯರ್ ನೋಡಿ, ನಾವು ಯಾವುದೇ ಯೂರಿಯಾ ಕೊಡಲ್ಲ, DAP ಕೊಡಲ್ಲ, ಏನಂದ್ರೆ ಏನಿಲ್ಲ, ಬರೀ ನೀರ್ ಬಿಟ್ಟರೆ ಇನ್ನೇನು ಕೊಡೋದಿಲ್ಲ. ಸೊ ಅದೇನ್ ಬರ್ತದೆ ಅದಷ್ಟೇ ಕೊಡ್ತೀವಿ. ಹಂಗಾಗಿ ಮುಂದೆ ನಮ್ಗೆ ಹಸುವಿನ ಹಾಲು ಕೂಡ ಅಷ್ಟೇ ಪ್ಯೂರ್ ಆಗಿ ಸಿಗ್ತದೆ. ಮತ್ತೆ ತೆಂಗು ಕೂಡ ನಾವು ಜಮೀನ್ ಒಳಗಡೆ ಪೂರ್ತಿ ಹಾಕಿಲ್ಲ. ಇದರಲ್ಲಿ ಬರೀ 2 ಸಾಲ ಹಾಕೊಂಡಿದೀವಿ. ಅದನ್ನು ಜಿಗ್ಜಾಗ್ ಟೈಪ್ ಹಾಕೊಂಡಿದೀವಿ. 2 ಸಾಲ ಅಂದ್ರೆ ಹೇಗೆ ಸರ್? 2 ಲೈನ್ ಅಷ್ಟೇ ಬಾರ್ಡರ್ ಇಂದ, ಇದೊಂದು ಮತ್ತೆ ಅದೊಂದು. ಇದನ್ನ ಏನ್ ಮಾಡಿದೀವಿ, 32 ಅಡಿ ಡಿಸ್ಟೆನ್ಸ್ ಅಲ್ಲಿ ಒಂದೊಂದು ಗಿಡ ಹಾಕೊಂಡಿದೀವಿ. ಡಯಾಗ್ನಲ್ ಆಪೋಸಿಟ್ ಅಲ್ಲಿ 22 ಅಡಿ ಮಾತ್ರ ನಮ್ಗೆ ಬರ್ತದೆ. ಆ 22 ಅಡಿನಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ವೆಂಟಿಲೇಷನ್ ಬ್ಲಾಕ್ ಆಗೋದಿಲ್ಲ, ಮತ್ತೆ ಗರಿಯಿಂದ ಗರಿಗೆ ಟಚ್ ಆಗೋದಿಲ್ಲ. ಹಂಗಾಗಿ ಏನ್ ಮಾಡಿದೀವಿ, ನಾವು ಇದನ್ನ ಜಿಗ್ಜಾಗ್ ಮಾಡ್ಕೊಂಡಿದೀವಿ, ಜಿಗ್ಜಾಗ್ ಪ್ಲಾನ್ ಮಾಡ್ಕೊಂಡಿದೀವಿ.
ಸೊ ಅಂದ್ರೆ ಇದು 32 ಅಡಿಗೆ ಬರುತ್ತೆ ಹಾ. ಒಂದ್ರಿಂದ. ಗಿಡದಿಂದ ಗಿಡಕ್ಕೆ So 32 ಇದರಿಂದ ಅಡಿ ಈ ಬರುತ್ತೆ. ಗಿಡ 22 22 ಮತ್ತೆ ಇದರಿಂದ ಆ ಗಿಡಕ್ಕೆ 22. 22 ಅಡಿ ಬರುತ್ತೆ. ಓಕೆ. ಹ್ಮ್. ಸೊ ಅವಾಗ ಎಷ್ಟು ಗಿಡ ಕೂತಿದೆ ಸರ್ ನಿಮ್ ತೋಟದಲ್ಲಿ? ನಾವು ಬರೀ ಬಾರ್ಡರ್ ಹಾಕೊಂಡಿದೀವಿ. ಹಾ. ಈಗ ಟೋಟಲ್ ಒಂದ್ ಸೈಡ್ ಹಾಕೋದಿದೆ. ಇವಾಗ ಇರೋದು ಬಂದು ನಮ್ಗೆ 60 ಗಿಡ ಇದೆ. ಇನ್ನು ಒಂದು 18 ಗಿಡ ಹಿಡಿಯುತ್ತೆ. ಸೊ ಟೋಟಲ್ ಒಂದು 78 ಆಗುತ್ತೆ. ಸೊ ಇದೆಲ್ಲ ಅಲ್ಲಿಗೆ ಯಾವ ನಮ್ಗೆ ಪ್ರಾಯದ ಗಿಡ ಸರ್? ಇದೆಲ್ಲ ನಮ್ಗೆ 2 ವರ್ಷದ ಗಿಡಗಳು. 2 ವರ್ಷ ಚೆನ್ನಾಗಿ ಬಂದಿದೆ ಹಾ. ಸರ್ ಗ್ರೋತ್. ಹ್ಮ್. ಇದೆಲ್ಲ ಇಲ್ಲಿಂದ ಸ್ಥಳೀಯ ತಳಿಗಳ? ಸ್ಥಳೀಯ ತಳಿಗಳೇ. Okay. ಸ್ಥಳೀಯ ತಳಿಗಳೇ. ಯಾಕಂತಂದ್ರೆ ನಾವು 3 ಕಾನ್ಸೆಪ್ಟ್ ಅಲ್ಲಿ 3 ಎಥಿಕ್ಸ್ ಇಟ್ಕೊಂಡು ನಾವು ಅಗ್ರಿಕಲ್ಚರ್ ಮಾಡ್ತೀವಿ. ಹಾ. ಒಂದೇನಂತಂದ್ರೆ ಇಟ್ ಶುಡ್ ಬಿ ಒರಿಜಿನಲ್, ಮತ್ತೆ ರೀಜನಲ್ ನಮ್ಮ ಪ್ರಾದೇಶಿಕವಾಗಿ ಸಿಗುವಂತದ್ದಾಗಿರ್ಬೇಕು, ಮತ್ತೆ ಸೀಸನಲ್ ಯಾವ ಸೀಸನಲ್ಲಿ ಏನ್ ಸಿಗುತ್ತೆ ಅದನ್ನೇ ತಿನ್ಬೇಕು ಅಂತ ಅನ್ನೋದೊಂದು ಕಾನ್ಸೆಪ್ಟ್. ಅದನ್ನ ಪ್ರಿಸರ್ವ್ ಮಾಡ್ಕೊಂಡು ವರ್ಷ ಪೂರ್ತಿ ತಿನ್ನೋದಾಗ್ಲಿ ಅಥವಾ ವರ್ಷ ಪೂರ್ತಿ ಬರೋಂತ ಬೆಳೆಗಳನ್ನ ಬೆಳೆಯೋದಾಗ್ಲಿ ಅದು ನಮ್ಮ ಕಾನ್ಸೆಪ್ಟ್ ಇಲ್ಲ. ಇಲ್ಲ. ಓಕೆ. ಮತ್ತೆ ಇಲ್ಲಿ ನಾವು ನಮ್ಮ 3 ಎಕರೆ 13 ಕುಂಟೆ ಜಮೀನನ್ನು ನಾವೇನ್ ಮಾಡಿದೀವಿ 10 ತಾಕುಗಳಾಗಿ ಮಾಡ್ಕೊಂಡಿದೀವಿ. 10 ತಾಕಲು ಪ್ರತಿ ತಾಕಲ್ವೇ ಈ ತರ ಟ್ರಂಚ್ ಕಮ್ ಬಂಡ್ ಮಾಡ್ಕೊಂಡಿದೀವಿ. ಈ ಟ್ರಂಚ್ ಕಮ್ ಬಂಡಲ್ಲಿ ನಮ್ಗೆ ಏನಂದ್ರೆ ಅಗ್ರಿಕಲ್ಚರ್ ರೆಸಿಡ್ಯೂಲ್ಸ್ ಇಲ್ಲೇ ಹಾಕೊಳ್ತೀವಿ. ಜೊತೆಗೆ ಮಳೆ ಬಂದಾಗ ನಮ್ಗೆ ಲಕ್ಷಾಂತರ ಗಟ್ಟಲೆ ನೀರು ಬಂದು ಹಾರ್ವೆಸ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ತಿಂಗಳಾನ್ಗಟ್ಲೆ ಮತ್ತೆ ನೀರು ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಆ ಟೈಮಲ್ಲಿ. ಅದಕ್ಕಿಂತ ಎಲ್ಲ ಹೆಚ್ಚಿಗೆ ಮಣ್ಣು ಸವಕಳಿ ತಪ್ಪುತ್ತೆ. ಏನೇ ಕೊಚ್ಕೊಂಡು ಹೋದ್ರು ಇಲ್ಲೇ ಇರ್ತದೆ. ಅದನ್ನ ಮತ್ತೆ ತೆಗೆದು ನಾವು ಮತ್ತೆ ಗಿಡಗಳಿಗೆ ಹಾಕೊಳ್ತೀವಿ. ಸರ್ ಇಲ್ಲಿ ಇದೇನ್ ಸರ್ ಇದು ಸಣ್ಣ ಸಣ್ಣ ಗಿಡಗಳು ಕಾಣ್ತಾ ಇದಾವೆ ಈಗ ಮೆಣಸಿ ಹಾಕಿದೀವಿ. ಈಗಷ್ಟೇ ಜಸ್ಟ್ ಒಂದು 3-4 ದಿನ ಆಗಿದೆ ಅದನ್ನ ಹಾಕಿ. ಆ ಕಡೆ ಒಂದು ಆಲ್ರೆಡಿ ನಾನು ಮೆಣಸಿ ಬೆಳೆದಿದ್ವಿ, ತೋರಿಸ್ತೀನಿ. ನೀವು ಓಡಾಡ್ಬೇಕಾದ್ರೆ ನಮ್ ಜಮೀನಲ್ಲಿ ಒಂದು ಗಮನಿಸಬಹುದು, ಅಲ್ಲಲ್ಲಿ ಟೊಮೆಟೊ ಗಿಡಗಳಾಗಿ ಇದೆ, ನಾವ್ ಯಾವ್ದು ಇದು ಹಾಕಿಲ್ಲ. ಅಲ್ಲಲ್ಲಿ ಅಲಸಂದೆ ಇದೆ, ಹಸಿರು ಇದೆ, ಮತ್ತೆ ಮಡಕೆ ಕಾಳಿದೆ. ಅಲಸಂದೆ ಮಡಕೆ ಕಾಳೆಲ್ಲ ನಾವ್ ಹಾಕಿದ್ವಿ. ಈಗಷ್ಟೇ ಮಲ್ಚಿಂಗ್ ಮಾಡಿಸಿ ಇವಾಗ ಮೆಣಸಿ ಹಾಕಿದೀವಿ. ಇದನ್ನೆಲ್ಲ ನಾವು ಬರೀ ಜಸ್ಟ್ ಕುಯ್ಕೊಂಡು ಅಲ್ಲಲ್ಲೇ ಬಿಟ್ಬಿಡ್ತೀವಿ. ಆ ಕಡೆ ನೋಡಿದ್ರೆ ನೀವು ಈಗಷ್ಟೇ ಒಂದು 8 ದಿನದಿಂದ ಅದನ್ನೆಲ್ಲ ಕೀಳಿಸಿ ಹಾರ್ವೆಸ್ಟ್ ಮಾಡ್ಕೊಂಡು ಅಲ್ಲಲ್ಲೇ ಮಲ್ಚಿಂಗ್ಗೆ ಬಿಟ್ಬಿಟ್ಟಿದೀವಿ. ಸೊ ಮಲ್ಚಿಂಗು ತುಂಬಾ ಇಂಪಾರ್ಟೆಂಟ್. ನಾವು ಆಕ್ಚುಲಿ ನೋ ಟಿಲೇಜ್ ಕಾನ್ಸೆಪ್ಟ್ ನ ಇನ್ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ನೀವು ಉಳುಮೆ ಮಾಡಲ್ಲ? ಬೇರೆ ತಾಕುಗಳನ್ನ ಈಗ ಉಳುಮೆ ಮಾಡಿಸ್ತಾನೆ ಇಲ್ಲ, ಹಂಗೆ ನಿಲ್ಸಿದೀವಿ. ಇದೊಂದು ಮಾತ್ರ ಈಗ ಮಾಡ್ತೀವಿ. ಇದೊಂದು ಮಾತ್ರ ಅದು ಮೆಣಸಿ ಗಿಡಗಳು ಆರ್ಡರ್ ಕೊಟ್ಬಿಟ್ಟಿದ್ವಿ ಅಂತ ಮಾಡಿಸಿದ್ದು. ಇಲ್ಲಿ ನೋಡಿ, ಇದು ನಮ್ಗೆ ಮಡಕೆ ಕಾಳದು ರೆಸಿಡ್ಯೂಲ್ಸ್. ಇದನ್ನ ತೆಗೆದ್ಬಿಟ್ಟು ನಾವು ಅಲ್ಲಲ್ಲೇ ಬಿಡ್ತೀವಿ. ಸೊ ಇದ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ವಾಟರ್ ಎವಾಪರೇಷನ್ ಆಗೋದಿಲ್ಲ. ನಮ್ಗೆ ಮೈಕ್ರೋ ಆರ್ಗಾನಿಸಮ್ಸ್ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತದೆ. ಮತ್ತೆ ಇಲ್ಲಿ ಬಂದ್ರೆ ನಾವು ಸಿಹಿ ಹುಣಸೆ ಹಾಕಿದೀವಿ. ಸಿಹಿ ಹುಣಸೆ, ಗೆಣಸಿದೆ. ಸರ್ ನೀವು ಕೃಷಿಗೆ ಬರಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್? ನಾನು ಕೃಷಿ ಬರೋದಕ್ಕೆ ಮುಂಚೆ ನಾನು ಮಲ್ಟಿನ್ಯಾಷನಲ್ ಕಂಪನೀಸ್ ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನನ್ನ 13 ವರ್ಷ ಬಂದು ಗೂಗಲ್ ಅಲ್ಲಿ ವರ್ಕ್ ಮಾಡಿದ್ದೇನೆ. ಮತ್ತೆ ಇನ್ನೊಂದು 2-3 ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಬಟ್ ನಾನು ಯಾವಾಗ ಬಿಡ್ಬೇಕು ಅಂತ ಅನ್ನೋದನ್ನ ಮುಂಚೆನೆ ನಾನು ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಮತ್ತೆ ಅಲ್ಲಿ ಕೆಲಸದ ಒತ್ತಡ, ನೈಟ್ ಶಿಫ್ಟ್, ಫ್ರಸ್ಟ್ರೇಷನ್, ಟಾರ್ಗೆಟ್ ಈ ತರದೆಲ್ಲ ಇರೋದ್ರಿಂದ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತಂತದ್ದ ಬಂದಾಗ ಜಾಬ್ ಯಾಕೋ ಆಗ್ತಾ ಇಲ್ಲ ಅಂತ ಅನ್ನಿಸ್ತು. ಆ ಟೈಮ್ಗೆ ನಾವು ಈಗಾಗಲೇ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿರೋದ್ರಿಂದ ಒಂದಷ್ಟು ದುಡ್ಡು ಸೇವ್ ಮಾಡ್ಕೊಂಡಿದ್ವಿ. ಅದ್ರಲ್ಲಿ ಬಂದು ಇಲ್ಲಿ 3 ಎಕರೆ ಜಮೀನ್ ತಗೊಂಡು ಇಷ್ಟೆಲ್ಲ ಡೆವಲಪ್ ಮಾಡಿದ್ವಿ. ಸೊ ಆ 3 ಎಕರೆ ತಗೊಂಡು ಈಗ ಕಳೆದ 2.5 ವರ್ಷದಲ್ಲಿ ನಮ್ಮ ಅಗ್ರಿಕಲ್ಚರು ಯಾರ ಕಣ್ಣಿಗೂ ಕಾಣ್ತಾನೆ ಇರ್ಲಿಲ್ಲ. ಇದೇನಿದೆ ಒಳ್ಳೆ ಕಾಡು ಬೆಳೆಸ್ಕೊಂಡಿದ್ದಾರೆ, ಏನಂದ್ರೆ ಏನು ಇಲ್ಲ, ಇನ್ಕಮ್ ಅನ್ನೋ ತರಾನೇ ಇತ್ತು. ಬಟ್ ಇವಾಗ ಒಂದು 3-4 ಮಂತ್ಸ್ ಇಂದ ಏನಕ್ಕೆ ಹಿಂಗ್ ಮಾಡ್ಬೇಕು ಅಂತ ಅನ್ನೋದಕ್ಕೆ ತುಂಬಾ ಜನ ಹುಡಿಕೊಂಡು